ತಾಯಿ ಗರ್ಭದಲ್ಲಿ ಕೀರ್ತನೆ ಗ್ರಂಥ ಒಂದು ಸಾರಿ ಸಪ್ತವೇದ ಗ್ರಂಥವನ್ನು ಪ್ಲೇಸ್ಟೋರಲ್ಲಿ ಅಪ್ಲೋಡ್ ಮಾಡ್ಕೊಂಡು ನೋಡಿ. ಕೀರ್ತನೆ ಎಂಬುವಂಥ ಗ್ರಂಥದಲ್ಲಿ 139ನೇ ವಚನದಲ್ಲಿ 13ರಿಂದ 16ನೇ ವಚನದವರೆಗೂ ನೀವು ನೋಡುವಾಗ ದೇವರು ತಾಯಿ ಗರ್ಭದಲ್ಲಿ ನಿರ್ಮಾಣ ಮಾಡಿದಂಥ ಮಾತುಗಳಲ್ಲಿರುತ್ತೆ. ಓಕೆನಾ? ಯೋಬನ ಗ್ರಂಥದಲ್ಲಿ ತೋರಿಸ್ತೀನಿ ನಾನು. ಯೋಬನ ಗ್ರಂಥ 10ನೇ ಅಧ್ಯಾಯದಲ್ಲಿ ಒಂದು ಸಾರಿ ನೋಡೋಣ. ಯೋಬನ ಗ್ರಂಥ 10ನೇ ಅಧ್ಯಾಯ ಒಂದು ಸಾರಿ 8ನೇ ವಚನದಿಂದ ಓದೋಣ. ಯೋಬನ ಗ್ರಂಥ 10ನೇ ಅಧ್ಯಾಯ 8ನೇ ವಚನದಿಂದ, ನೀನು ನನ್ನನ್ನು ನಿರ್ಮಿಸಿ ರೂಪಿಸಿದರು ಈಗ ಮನಸ್ಸು ಬೇರೆ ಮಾಡಿಕೊಂಡು ನನ್ನನ್ನು ನಾಶ ಮಾಡಿಬಿಡುವಿಯಾ? ನೀನು ನನ್ನನ್ನು ಜೇಡಿಮಣ್ಣಿನಿಂದಲೋ ಎಂಬಂತೆ ರೂಪಿಸಿದ್ದಿ ಎಂದು ಕೃಪೆ ಮಾಡಿ ಎನಿಸಿಕೋ. ಜೇಡಿಮಣ್ಣಿನಿಂದ ದೇವರು ರೂಪಿಸಿರೋದು. ಮೊದಲನೇ ಆದಾಮನನ್ನು ಜೇಡಿಮಣ್ಣಿನಿಂದ ರೂಪಿಸಿದ್ದಾನೆ. ನಾವೆಲ್ಲ ಏನು ಅನ್ಕೋತೀವಿ ಹೇಳಿ? ಮಂಗನಿಂದ ಮಾನವ. ಆ ಚಾರ್ಲಿಸ್ ಡಾರ್ವಿನ್ ಅನ್ನುವಂಥ ಅಜ್ಞಾನಿಗೆ ಜ್ಞಾನವಿಲ್ಲದೆ ಆತನು ಹೇಳಿರುವಂಥ ಮಾತು, ಮನುಷ್ಯರೆಲ್ಲ ಮಂಗನಿಂದ ಮಾನವ ಅಂತ ಹೇಳಿದ್ದಾನೆ. ಕಡೆಯಲ್ಲಿ ಗೊತ್ತಾಯಿತು ಆತನಿಗೆ ನಮ್ಮಲ್ಲಿರುವಂಥ ಎಲ್ಲ DNA ಎಲ್ಲ ಒಂದೇ ತಾಯಿಯಿಂದ ಬಂದಿರುವಂಥದ್ದು, ಆದ ಕಾರಣ ನಾವೆಲ್ಲರೂ ಒಂದೇ ತಾಯಿ ಮಕ್ಕಳು ಅಂತ ಆತನು ಒಪ್ಪಿಕೊಂಡ. ಅದೇ ರೀತಿ ಪ್ರೇರೆ ದೇವ್ರು ಹೇಳುವಂಥ ಮಾತನ್ನು ಜೇಡಿ ಮೆಣ್ಣಿನಿಂದಲೂ ಎಂದಂತೆ ನಮ್ಮನ್ನು ರೂಪಿಸಿದನಂತೆ. ಮತ್ತೆ ಕೆಳಗಡೆ ನೋಡಿ, ನೀನು ನನ್ನನ್ನು ಹಾಲಿನಂತೆ ಹುಯ್ದು ಮೊಸರಿನ ಹಾಗೆ ಎಪ್ಪು ಕಟ್ಟಿಸಿದ್ದೀಯಲ್ಲ. ನನ್ನನ್ನು ನೋಡಿ, ಹಾಲಿನಿಂದ ಯಾವ ರೀತಿ ಪ್ರೇರೆ? ನೀನು ನನ್ನನ್ನು ಹಾಲಿನಂತೆ ಹುಯ್ದು ಮೊಸರಿನ ಹಾಗೆ ಎಪ್ಪು ಕಟ್ಟಿಸಿದ್ದೀಯಲ್ಲ. ಹಾಲು ಮೊಸರು ಪ್ರೇರೆ, ಹಾಲು ಮೊಸರಿನ ಹಾಗೆ ಎಪ್ಪು ಕಟ್ಟಿಸಿ ಪ್ರೇರೆ. ತಾಯಿ ಗರ್ಭದಲ್ಲಿ 1 ತಿಂಗಳು 2 ತಿಂಗಳು, 1 ತಿಂಗಳಿಗೆ ಕೈ, 2ನೇ ತಿಂಗಳಿಗೆ ಕಾಲು, 3ನೇ ತಿಂಗಳಿಗೆ ಕಣ್ಣುಗಳು, ಮೂಗುಗಳು, ಒಂದೊಂದು ಎಪ್ಪು ಕಟ್ತಾ ಇದೆ. ಅಲ್ಲಿ ತಾಯಿ ಗರ್ಭದಲ್ಲಿ ಎಪ್ಪು ಕಟ್ಟಿಸಿ ಮೊಸರನ್ನೇ ಹಾಗೆ ಮಾಡ್ತಾ ಇದ್ದಾರೆ ದೇವರು. ಅದ್ಭುತವಾಗಿ ರೂಪಿಸ್ತಾ ಇದ್ದಾನೆ. ನೀನು ನನ್ನನ್ನು ಹಾಲಿನಂತೆ ಹುಯ್ದು ಮೊಸರಿನಿಂದ ಎಪ್ಪು ಕಟ್ಟಿಸಿದೆಯಲ್ಲ ದೇವರೇ. ಯೋಗನಿಗೆ ಗೊತ್ತು ಬೇರೆ ನಮ್ಮನ್ನು ಹೆತ್ತಂತ ಪರಮಾತ್ಮನು ಯಾರಂತ. ನಿಮಗೆ ಗೊತ್ತಾ? ನಮ್ಗೆ ಗೊತ್ತಾ? ಕೋಟ್ಯಾಂತರ ಜನ ನಮ್ಮನ್ನು ಹೆತ್ತರು ಅಂತಾರೆ. ನಮ್ಮ ಮನೆಯಲ್ಲಿ ಒಂದು ತಾಯಿಗೆ 2 ಮಕ್ಕಳಿದ್ರೆ, 2 ಗಂಡದಿರಿದ್ರೆ, 2 ಅಪ್ಪದಿರಿದ್ರೆ, ಜನಗಳ ಮುಂದೆ ಎಷ್ಟು ಜನಪ್ಪ ನಿಮ್ಗೆ ಅಪ್ಪದಿರೋ ಅಂತಂದ್ರೆ ನಾವು ಏನಂತೀವಿ? 2 ಅಂತ ಹೇಳ್ತೀವ? 2 ಇದ್ರು ಒಬ್ಬರೇ ಅಂತ ಹೇಳ್ತೀವಿ.